ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಕಷಾಯವನ್ನು ಹೇಗೆ ತಯಾರಿಸಬೇಕು ಎಂಬುದನ್ನು ತಿಳಿಸುತ್ತೇನೆ. ಇದೆ ನೋಡಿ, ಶಂಖಪುಷ್ಪ ಅಥವಾ ಬಟರ್ಫ್ಲೈ ಪೀ ಫ್ಲವರ್ ಅಂತ ಕರೀತಾರೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇರ್ತದೆ. ಇದರಲ್ಲಿ ನೀಲಿ, ಸ್ವಲ್ಪ ಪಿಂಕಿಶ್ ಮತ್ತು ವೈಟ್ ಕಲರ್ ಇರ್ತದೆ. ಇದರ ಕಷಾಯ ಅಥವಾ ಡ್ರಿಂಕ್ ವಿಶೇಷವಾಗಿ ಕೊಲೆಸ್ಟ್ರಾಲ್ ನಿಯಂತ್ರಣ, ಹೃದಯದ ಆರೋಗ್ಯ ಮತ್ತು ಬಾಡಿ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತದೆ. ಎಸ್ಪೆಷಲಿ ಬ್ಲೂ ಕಲರ್ ಇದೆ ಅಲ್ಲ, ಬ್ಲೂ ಕಲರ್ ಶಂಖಪುಷ್ಪ. ಈ ಬ್ಲೂ ಕಲರ್ ಶಂಖಪುಷ್ಪದಲ್ಲಿ ಆ್ಯಂಥೋಸೈನಿನ್ ಎಂಬ ಕಾಂಪೌಂಡ್ ಅಥವಾ ಅಂಶ ತುಂಬ ಜಾಸ್ತಿ ಇರ್ತದೆ. ಈ ಆ್ಯಂಥೋಸೈನಿನ್ ಅಂಶ ಒಂದು ಅತ್ಯದ್ಭುತವಾದ ವೆರಿ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ಇವಾಗ ಫ್ರೆಶ್ ಶಂಖಪುಷ್ಪ ಹೂವಿನ ಕಷಾಯ ಹೇಗೆ ಮಾಡೋದಂತ ನೋಡೋಣ. ನಾನೊಂದು 5 ರಿಂದ 6 ನೀಲಿ ಶಂಖಪುಷ್ಪವನ್ನು ಪ್ಲಕ್ ಮಾಡಿಕೊಂಡೆ. ಅದರ ಜೊತೆಗೆ ಚಕ್ಕೆ, ಶುಂಠಿ ಮತ್ತು ಲೆಮನ್ ತೊಗೊಂಡಿದ್ದೇನೆ. ಲೆಮನ್ ಆ್ಯಡ್ ಮಾಡುವುದು ಯಾಕೆ ಅಂದರೆ, ನಮ್ಮ ದೇಹದಲ್ಲಿ ಈ ಆ್ಯಂಥೋಸೈನಿನ್ ಅಂಶವು ಜಾಸ್ತಿ ಅಬ್ಸಾರ್ಪ್ಷನ್ ಆಗಲು ಈ ಲೆಮನ್ ಸಹಾಯ ಮಾಡುತ್ತದೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೇನೆ. ಫ್ಲವರ್ನ ರನ್ನಿಂಗ್ ವಾಟ್ರಲ್ಲಿ ಕ್ಲೀನ್ ಮಾಡ್ಕೊಂಡೆ ನೋಡಿ. ನಂತರ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಈ ಕ್ಲೀನ್ ಮಾಡಿಕೊಂಡ ಫ್ಲವರ್ನ ಆ್ಯಡ್ ಮಾಡಬೇಕು. ನೀವು ಈ ಹೂವನ್ನು ಒಣಗಿಸಿ ಪುಡಿ ಮಾಡಿಕೊಂಡು ಸ್ವಲ್ಪ ಪುಡಿಯನ್ನು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕೂಡ ಕುಡಿಬಹುದು, ಅಥವಾ ಫ್ರೆಶ್ ಹೂವಿಂದನೂ ಕಷಾಯ ಮಾಡಿಕೊಂಡು ಕುಡಿಬಹುದು. ಇದಕ್ಕೆ ನಾನು ಚಕ್ಕೆ ಒಂದು ಸಣ್ಣ ಪೀಸ್ ಮತ್ತು ಒಂದು ಸ್ವಲ್ಪ ಶುಂಠಿ ಆ್ಯಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ 1 ಮಿನಿಟ್ ಆದಮೇಲೆ ಹೂವಿನ ಕಲರೆಲ್ಲ ನೀರಿಗೆ ಬಿಡ್ತದೆ ನೋಡಿ, ಕಲರ್ ಚೇಂಜ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಸೇವ್ ಮಾಡ್ಕೋಬೇಕು ನೋಡಿ. ಫುಲ್ ಕಲರ್ ಚೇಂಜ್ ಆಯಿತು, ಹೂವಿನೆಲ್ಲ ಕಲರ್ ನೀರಿಗೆ ಬಿಟ್ಟಿದೆ ನೋಡಿ. ಸೇವ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ಬೋದು, ನೀರು ಬ್ಲೂ ಗ್ರೀನ್ ಕಲರ್ಗೆ ಟರ್ನ್ ಆಗಿದೆ. ಈ ಶಂಖಪುಷ್ಪವನ್ನು ನೀರಿನಲ್ಲಿ ಬಾಯ್ಲ್ ಮಾಡಿದಾಗ ಆ್ಯಂಥೋಸೈನಿನ್ ಪಿಗ್ಮೆಂಟ್ ನೀರಿನಲ್ಲಿ ಸಾಲ್ಯುಬಲ್ ಆಗಿ ಬ್ಲೂ ಗ್ರೀನ್ ಕಲರ್ ಆಗುತ್ತದೆ. ಈ ಕಷಾಯವನ್ನು ಹೀಗೆ ಕುಡಿಬೋದು, ಅಥವಾ ಇದಕ್ಕೆ ಲೆಮನ್ ಜ್ಯೂಸ್ನೂ ಆ್ಯಡ್ ಮಾಡ್ಬೋದು. ಮೊದಲೇ ಹೇಳಿದ ಹಾಗೆ ಲೆಮನ್ ಆ್ಯಡ್ ಮಾಡುವುದರಿಂದ ಆ್ಯಂಥೋಸೈನಿನ್ ಅಬ್ಸಾರ್ಪ್ಷನ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತದೆ ನೋಡಿ. ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ ಆದಮೇಲೆ ದ ಬ್ಲೂ ಗ್ರೀನ್ ಕಲರ್ ಟರ್ನ್ಸ್ ಟು ಪಿಂಕ್. ಪಿಂಕ್ ಕಲರ್ ಮುಖ್ಯವಾಗಿ pH ಬದಲಾವಣೆಯಿಂದ ಉಂಟಾಗುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.